ಚಳುವಳಿ ಮಾಡಕ್ ಶುರು ಮಾಡೋರು. ಈಗ ಧರ್ಮಸ್ಥಳದ ಮಾಡ್ತಾ ಇದ್ದಾರಲ್ಲ ಚಳುವಳಿನ, ಇದು ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಇವ್ರು ಹಿಡ್ಕೊಬಿಡೋದಿಲ್ಲ, ಅಲ್ಲಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಅದು ಏನು ನಾವು SIT ಮಾಡಿದಾಗ ಮಾತಾಡ್ನೇ ಇಲ್ಲ ಬಿಜೆಪಿಯವರು. ಸ್ವಲ್ಪ ದಿನ ಆದ್ಮೇಲೆ 12 ದಿನ ಆದ್ಮೇಲೆ ಅಲ್ಲಿವರೆಗೆ ಬಾಯಿನೇ ಬಿಚ್ಚಿರ್ಲಿಲ್ಲ. ಇವರು 15 ಜಾಗಗಳಲ್ಲಿ ಅಗಿತಾರೆ, ಅವ್ನು ತೋರಿಸಿದಂತ ಜಾಗಗಳಲ್ಲಿ ಅಗಿತಾರೆ. 2 ಕಡೆ ಮಾತ್ರ ಸಿಗ್ತದೆ. ಒಂದ್ ಕಡೆ ಅಸ್ಥಿಪಂಜರ, ಇನ್ನೊಂದ್ ಕಡೆ ಮೂಳೆಗಳು ಸಿಗ್ತವೆ. ಅದು ಬಿಟ್ರೆ ಇನ್ನು 13 ಸ್ಥಳಗಳಲ್ಲಿ ಸಿಗೋದಿಲ್ಲ. ಅದು ಗೊತ್ತಾದ ಮೇಲೆ ಶುರು ಆಗೋಯ್ತು ನೋಡಿ ಬಿಜೆಪಿ ಅವ್ರದ್ದು ಎಲ್ಲ. ಅಲ್ಲಿವರೆಗೆ ಏನ್ ಬಾಯಿ ಮುಚ್ಕೊಂಡಿದ್ರು ಸುಮ್ಮನೆ. ನಾನೇ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದೀನಿ. ನಾನೇ ಫಸ್ಟ್ ದಿನ ನೀವು SIT ಮಾಡಿದ ಫಸ್ಟ್ ದಿನ ಮೈಸೂರಲ್ಲಿ ಪ್ರೆಸ್ ಮೀಟ್, ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಅಸೆಂಬ್ಲಿ ಶುರುವಾಯ್ತಲ್ಲ, ಅಸೆಂಬ್ಲಿ ಶುರುವಾದಾಗ ಮಾತ್ರ ಮಾಡ್ಲಿಲ್ಲ. ಇಲ್ಲ ಮಾಡ್ಲಿಲ್ಲ. ನಾನು ಮುಂಚೆನೆ ನಾನು ಕಾಯ್ತು ನೋಡ್ತಾ ಇದ್ದೇನೆ. ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೇನೆ. ಆಯ್ತು ಅರವಿಂದ ಬೆಲ್ಲದ್ದು, ನೀನು ಸುಮ್ಮನೆ ತಾಳ ಹಾಕಕ್ ಹೋಗ್ಬೇಡ.